ಎಲ್ರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಪ್ಪಿ. ಸಾಮಾನ್ಯವಾಗಿ ಎಲ್ಲರನ್ನೂ ಕಾಡ್ತಿರುವಂತಹ ಸಮಸ್ಯೆ ಅಂದ್ರೆ ತಲೆ ಕೂದಲು ಬೇಗನೆ ಉದುರುತ್ತಾ ಇರೋದು ಚಿಕ್ಕ ವಯಸ್ಸಲ್ಲೇ, ಜೊತೆಗೆ ಚಿಕ್ಕ ವಯಸ್ಸಲ್ಲೇ ಬಿಳಿ ಕೂದಲು ಬರ್ತಾ ಇರುವಂಥದ್ದು. ಎಲ್ಲರೂ ಟೆನ್ಷನ್ ಆಗಿರ್ತಾರೆ, ಏನಪ್ಪಾ ಮಾಡೋದು, ಹಳೆ ರೂಪಕ್ಕೆ ಹೆಂಗ್ ಬರೋದು, ತಲೆ ಕೂದಲು ತುಂಬಾ ಉದುರಿದೆ, ತುಂಬಾ ಬಿಳಿ ಆಗ್ತಾ ಇದೆ, ಅದನ್ನ ತಡೆಗಟ್ಟೋದು ಹೇಗೆ ಅಂತ ಟೆನ್ಷನ್ ಇರುತ್ತೆ. ಅದಕ್ಕೆ ನಾನು ಇವತ್ತೊಂದು ಟಿಪ್ಸ್ ಕೊಡ್ತೀನಿ, ಮಿಸ್ ಮಾಡದೆ ಮಾಡಿ. ಅದಕ್ಕೆ ಬೇಕಾಗಿರೋದು ಒಂದು ಈರುಳ್ಳಿಯನ್ನ ತಗೋಬೇಕು. ಮೇಲಿರುವಂತಹ ಸಿಪ್ಪೆಯನ್ನೆಲ್ಲ ತೆಗೆದು ನೀಟಾಗಿ ಆ ಈರುಳ್ಳಿನ ತೊಳ್ಕೋಬೇಕು. ತೊಳ್ಕೊಂಡಾದ್ಮೇಲೆ ಈ ರೀತಿಯಾಗಿ ಒಂದು ಪೀಸ್ ಮಾಡ್ಕೊಳ್ಳಿ. ಈರುಳ್ಳಿ ನಮ್ಮ ದೇಹಕ್ಕೂ ತುಂಬಾನೇ ಉಪಯೋಗಕಾರಿ, ಅದೇ ರೀತಿಯಾಗಿ ತಲೆ ಕೂದಲು ಬೆಳೆಯೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ನಂತರ ಈ ರೀತಿಯಾಗಿ ಪೀಸ್ ಮಾಡ್ಕೊಂಡಿದ್ದೀನಲ್ಲ, ಆ ಈರುಳ್ಳಿನ ನಾನು ಒಂದು ಜಾರಿಗೆ ಹಾಕೋತಾ ಇದ್ದೀನಿ, ಮಿಕ್ಸಿ ಜಾರಿಗೆ. ಅದನ್ನ ನಂತರ ರುಬ್ಕೋಬೇಕು. ನೋಡಿ, ರುಬ್ಕೊಂಡಿದ್ದೀನಿ. ಈ ರೀತಿಯಾಗಿ ರುಬ್ಕೋಬೇಕು. ನಂತರ ಸೋಸಬೇಕು, ನೀರನ್ನು ಮಾತ್ರ ತೆಗಿಬೇಕು. ಅದು ರುಬ್ಬಿರೋದನ್ನ ಡೈರೆಕ್ಟ್ ಬೇಕಾದ್ರೂ ತಲೆಗೆ ಅಪ್ಲೈ ಮಾಡ್ಬೋದು, ನೀರು ತೆಗೆದು ಅಪ್ಲೈ ಮಾಡ್ಬೋದು. ನಾನು ನೀರು ತೆಗೆದಿದ್ದೀನಿ, ಸಪ್ರೇಟ್ ಮಾಡ್ತಾ ಇದ್ದೀನಿ. ಈರುಳ್ಳಿ ಜ್ಯೂಸ್ನ ಸಪ್ರೇಟಾಗಿ ಮಾಡ್ಕೋತಾ ಇದ್ದೀನಿ. ನಮ್ಮ ದೇಹದ ಆರೋಗ್ಯವನ್ನು ನಾವು ಹೇಗೆ ಕಾಪಾಡ್ಕೊಳ್ತೀವಿ, ಅದೇ ರೀತಿಯಾಗಿ ನಮ್ಮ ತಲೆ ಕೂದಲಿನ ಆರೋಗ್ಯವನ್ನು ಕೂಡ ಕಾಪಾಡ್ಕೊಳ್ಬೇಕು. ತಲೆ ಕೂದಲು ಎಷ್ಟು ದಪ್ಪವಾಗಿರುತ್ತೋ ಅಷ್ಟು ನಮ್ಮ ಸೌಂದರ್ಯ ಕೂಡ ಹೆಚ್ಚಾಗಿರುತ್ತೆ. ಇದು ಫಿಮೇಲ್ಸ್ಗೂ ಅನ್ವಯಿಸುತ್ತೆ, ಮೇಲ್ಸ್ಗೂ ಕೂಡ ಅನ್ವಯಿಸುತ್ತೆ. ಜಾಗರೂಕತೆಯಿಂದ ನಮ್ಮ ತಲೆ ಕೂದಲನ್ನು ನಾವು ಕಾಪಾಡ್ಕೊಳ್ಬೇಕು. ಈಗ ನೋಡಿ, ಜ್ಯೂಸನ್ನು ತಗೊಂಡಿದ್ದೀನಿ, ರೆಡಿಯಾಗಿದೆ ಈರುಳ್ಳಿ ಜ್ಯೂಸು. ಈಗ ಏನು ಮಾಡಬೇಕು ಅಂದರೆ, ಕೊಕೊನಟ್ ಆಯಿಲ್ ಇರುತ್ತಲ್ಲ, ಕೊಕೊನಟ್ ಆಯಿಲ್ ಕೂಡ ನಮ್ಮ ತಲೆ ಕೂದಲಿನ ಮಾಯಿಶ್ಚರೈಸರನ್ನು ಕಾಪಾಡುತ್ತೆ, ತುಂಬಾ ಒಳ್ಳೆಯದು ತಲೆ ಕೂದಲನ್ನ. ಅದನ್ನು ಒಂದು ಚಮಚ ಈ ಈರುಳ್ಳಿ ರಸಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನೀಟಾಗಿ ಈರುಳ್ಳಿ ಜ್ಯೂಸ್ ಮತ್ತು ಕೊಕೊನಟ್ ಆಯಿಲನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಆ ಜ್ಯೂಸ್ ಇರುತ್ತಲ್ಲ, ಆ ಜ್ಯೂಸನ್ನು ನಾವು ತಲೆ ಕೂದಲನ್ನ ನಿಧಾನವಾಗಿ ಬಿಡಿಸಿ, ಅದು ಬುಡಕ್ಕೆ ನಾವು ಒಂದು ಕಾಟನ್ ಪ್ಯಾಡನ್ನು ತಗೊಂಡು ಅಥವಾ ಹಾಗೇನೆ ಕೈಯಿಂದನೂ ಕೂಡ ಹಚ್ಕೋಬಹುದು. ಬುಡಕ್ಕೆ ನೀಟಾಗಿ ಮಸಾಜ್ ಮಾಡಬೇಕು. ತಲೆ ಕೂದಲಿನ ಬುಡಕ್ಕೆ ನೀಟಾಗಿ ಈರುಳ್ಳಿ ಜ್ಯೂಸು ತಾಕಬೇಕು. ಆ ರೀತಿಯಾಗಿ ನೀಟಾಗಿ ಹಚ್ತಾ ಬರಬೇಕು. ಇಡೀ ತಲೆಗೆ ನೀವು ಅಪ್ಲೈ ಮಾಡಬೇಕಾಗತ್ತೆ. ನಿಮಗೆ ಒಂದು ತಿಂಗಳಲ್ಲಿ ಇದರ ರಿಸಲ್ಟ್ ಸಿಗತ್ತೆ. ನೀವು ವಾರಕ್ಕೆ ಅಟ್ಲೀಸ್ಟ್ ಅಂದ್ರೂ ಒಂದ್ಸಾರಿನಾದ್ರೂ ಈ ರೀತಿಯಾಗಿ ಈರುಳ್ಳಿ ಜ್ಯೂಸನ್ನ ಮಾಡಿ ತಲೆಗೆ ಹಚ್ಚೋದನ್ನ ಮಿಸ್ ಮಾಡಬೇಡಿ. ನೀಟಾಗಿ ಮಸಾಜ್ ಮಾಡಿ ನಂತರ ಒಂದು 20 to 30 ಮಿನಿಟ್ಸ್ ಬಿಟ್ಟಾದ್ಮೇಲೆ ಆಮೇಲೆ ನೀಟಾಗಿ ತಲೆ ಕೂದಲನ್ನ ವಾಶ್ ಮಾಡ್ಕೊಳ್ಳಿ. ಪಕ್ಕ ನಿಮಗೆ ಒಂದು ತಿಂಗಳಲ್ಲಿ ಇದ್ರ ರಿಸಲ್ಟ್ ನಿಮಗೆ ಸಿಗುತ್ತೆ. ಉದುರುತ್ತಾ ಇದ್ರೆ ಸ್ಟಾಪ್ ಆಗುತ್ತೆ, ಮತ್ತೆ ನಿಧಾನವಾಗಿ ಉದುರಿದಂತಹ ಜಾಗದಲ್ಲಿ ಬೇರೆ ತಲೆ ಕೂದಲು ಹುಟ್ಟುತ್ತೆ. ಬಿಳಿ ಕೂದಲು ಆಗೋದು ಕೂಡ ಸ್ಟಾಪ್ ಆಗುತ್ತೆ. ಮಿಸ್ ಮಾಡದೆ ನೀವು ಇದನ್ನು ಒಂದ್ಸಾರಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಇದನ್ನ ಈ ಕೂಡಲೇ ಶೇರ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ನೀವಿನ್ನೂ ಕೂಡ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಯೂಸ್ಫುಲ್ ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ. ನಮಸ್ಕಾರ.